ನಮ್ಮದು ಒಂದು ಸಣ್ಣ ಮನವಿ. ಆಮೇಲೆ ನಾನು ಒಂದು ಹೇಳ್ತೇನೆ, ತಾವು ಕೇಳಿದ್ರಿ ವಿರೋಧ ಪಕ್ಷಗಳು ಯಾಕೆ ಇಷ್ಟು ಹಠ ಮಾಡ್ತೀವಿ ಅಂತೇಳಿ ಜನ ಕೇಳ್ತಿದ್ದಾರೆ ಅಂತ ತಾವು ಕೇಳಿದ್ರಿ. ಸರ್ಕಾರ ಈ ಒಂದು ವಿಚಾರಕ್ಕಾಗಿ ಇಷ್ಟೊಂದು ಹಠ ಮಾಡ್ತಿದೆಯಲ್ಲ ಯಾಕೆ ಅಂತ ಜನ ನಮ್ಮನ್ನು ಕೇಳ್ತಿದಾರಲ್ಲ, ನಮ್ಮನ್ನು ಕೇಳ್ತಿದ್ದಾರೆ ಯಾಕೆ. ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ದೇವೆ ನಾವು. ಇದು ಕೇಳಿದ್ದು ಒಂದು, ಇದಕ್ಕೆ ಚರ್ಚೆ ಅಥವಾ ಇದು ಬೇಕಿಲ್ಲ ಅಂತ ನಾವು ಹೇಳಿದ್ವಿ. ಯಾಕೆ ಹೇಳಿದ್ವಿ ಅಂದ್ರೆ, ಇದು ಚರ್ಚೆ ಆಗಿ ಮಾನ್ಯ ಸಚಿವರು ರಾಜೀನಾಮೆ ಕೊಟ್ಟು ಅದರಿಂದಾಗಿ ಜೈಲಿಗೆ ಹೋಗಿ ಅಲ್ಲಿಂದ ಬೇಲ್ ಮೇಲೆ ಒಳಗಡೆ ಬಂದಿದ್ದಾರೆ ಹೊರತು ಬೇರೆ ಏನೂ ಆಗಿಲ್ಲ. ನಾಗೇಂದ್ರ ಅವರ ಬಗ್ಗೆ ನಮಗೂ ಗೌರವ ಇದೆ. ಆಮೇಲೆ ಅವರು ಈಗ ಅಲ್ಲ, ನಾನು ಹೇಳ್ತೀನಿ, ಇದೆಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಲ್ಲ ನಾನು. ಅಲ್ಲ, ನೀವೀಗ ಏನ್ ಇವತ್ತು ಹೇಳ್ತಾ ಇದ್ದೀರಾ? ನಾನು ಎರಡು ಮಾತು ಹೇಳ್ತೇನೆ, ಆಮೇಲೆ ಕೇಳಿ. ನಮ್ಗೆ ಅವರು ವೈಯಕ್ತಿಕವಾಗಿ ಅವರ ಬಗ್ಗೆ ನಮಗೇನೂ ಇಲ್ಲ. ಆದ್ರೆ ಇವತ್ತು ದಲಿತರು ಅಂತ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿನ್ನೆಲ್ಲ ಹೇಳ್ಕೊಂಡಿದ್ದಾರೆ. ದಲಿತರ ಹಣವನ್ನೇ ನುಂಗಿ ಅಧ್ಯಕ್ಷರೇ, ಸಭಾಪತಿ ಚರ್ಚೆ ಮಾಡೋದಿದ್ರೆ ಚರ್ಚೆಗೆ ನಾವು ಚರ್ಚೆ ತಾವು ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ. ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಅವರು ಯಾರಾದ್ರೂ ರಾಜೀನಾಮೆ ಕೊಡಿಸ್ಬೇಕು, ಎಲ್ಲ ರಾಜೀನಾಮೆ ಕೊಡಿಸಿ ಮಾತಾಡ್ಲಿ, ನಾವು ತಯಾರಿದ್ದೇವೆ. ಅವರಲ್ಲಿ ಇವ್ರ ಮನೆಯಲ್ಲಿ ಎತ್ತನ ಬಿದ್ದಿದೆ, ಮನೆಯಲ್ಲಿ ಎತ್ತನ ಇವ್ರ ಕಟ್ಟೆಯಲ್ಲಿ ಎತ್ತನ ಬಿದ್ದಿದೆ, ಮತ್ತೆ ಇವ್ರ ಕಟ್ಟೆಯಲ್ಲಿ ದಲಿತರ ಹಣ ಎಲ್ಲಿ ಆರೋಪ ಸಾಬೀತಾಗಿದೆ? ರಾಜೀನಾಮೆ ಕೊಡಬೇಕು ಅಂತಂದ್ರೆ ಈ ರೀತಿ ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಸಂಖ್ಯೆ 546 ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾರೆ. ಗೃಹ ಸಚಿವರ ಪರವಾಗಿ ಉತ್ತರವನ್ನು ಒದಗಿಸಲಾಗಿದೆ. ಹೋಮ್ ಮಿನಿಸ್ಟರ್ ಪರವಾಗಿ ಹೋಮ್ ಮಿನಿಸ್ಟರ್ ಪರವಾಗಿ ಇವತ್ತು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಏನಿವತ್ತು ಅನೇಕ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ, ನಿರಂತರವಾಗಿ ನಡೀತಾ ಇದ್ದಾವೆ. ನಾನು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದೆ ಮಾನ್ಯ ಗೃಹ ಸಚಿವರಿಗೆ. ಆದರೆ ಅಕ್ರಮ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಯಾವ ಹಾಗೂ ಎಷ್ಟು ಜನ ಅಧಿಕಾರಿಗಳ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳಿದ್ದೆ. ಆದರೆ ಇಲ್ಲಿ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಆದರೆ ಅದೇ ವಿಚಾರವಾಗಿ ಮೂವರು ಇವತ್ತು ಕಾನ್ಸ್ಟೇಬಲ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 3 ಇವತ್ತು ಮೇಲೆ ಕ್ರಮ ಆಗಿದೆ. ಆದರೆ ಅಧಿಕಾರಿಗಳು ಇಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ, ಸಚಿವರಿಗೆ ಇವತ್ತು ತಪ್ಪು ದಾರಿ ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮಾನ್ಯ
ತಮ್ಮ ಮುಖಾಂತರ ನಾನು ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಕ್ರಮ ಚಟುವಟಿಕೆಗಳು ಅನೇಕ ನಡೆದಿದ್ದಾವೆ. ಅಲ್ಲಿರ್ತಕ್ಕಂಥ PSI ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಯಾವುದೇ ಕ್ರಮ ಆಗಿಲ್ಲ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕ್ರಮ ಆಗಿದೆ. ಇದಕ್ಕೆ ನಾನು ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಬಸನಗೌಡ ಬಾದರ್ಲಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳ ಸ್ಪಷ್ಟತೆಯಿಂದ ಉತ್ತರವನ್ನು ಕೊಟ್ಟಿದ್ದೇವೆ. ಆದರೆ ಈಗ ಅವರು ಯಾರು ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಅಲ್ಲಿ ಯಾವುದೇ ಆ ರೀತಿ ಕೇಸ್ ದಾಖಲಾಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದ್ರೆ ಇದೇ ಅಧಿಕಾರಿಗಳು ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾವೆ ಅನ್ನೋದಕ್ಕೆ ಯಾವುದು ಕೇಸ್ ದಾಖಲೆ ಆಗಿಲ್ಲ ಅಥವಾ ಯಾವುದು ಕ್ರಮ ಆಗಿಲ್ಲ ಅನ್ನೋದು ನಿಜ. ಯಾಕಂದ್ರೆ ಯಾರು ಪರೋಕ್ಷವಾಗಿ ಅವರೇನು ಹೇಳ್ತಾ ಇದ್ದಾರೆ 3 ಜನ ಕಾನ್ಸ್ಟೇಬಲ್ ಮೇಲೆ ಆಗಿದೆ, ಬೇರೆ ಬೇರೆ ಕಾರಣಕ್ಕೆ ಅವ್ರ ಮೇಲೆ ಕಂಡು ಬಂದಿರೋದ್ರಿಂದ ಅವ್ರ ಮೇಲೆ ಆಕ್ಷನ್ ಆಗಿದೆ. ಇವರೇನು ಹೇಳ್ತಾ ಇದ್ದಾರೆ ಯಾವುದಂತಾರೆ ಆ ರೀತಿ ಏನಾದರೂ ಅವ್ರ ಹತ್ರ ದಾಖಲೆಗಳಿದ್ರೆ, ಅವ್ರ ಹತ್ರ ಏನಾದರೂ ಪುರಾವೆ ಇದ್ರೆ ಕೊಟ್ಟರೆ ಅದನ್ನ ಸರ್ಕಾರ ಪರಿಶೀಲನೆ ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಇವತ್ತು ಇಲ್ಲಿ ಅನೇಕ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಸುದ್ದಿ ಆಗಿದೆ. ಇವತ್ತು ಒಡಿಶಾ ಟು ಸಿಂಧನೂರು ಅಂತೇಳಿ ಸುದ್ದಿ ಆಗಿದೆ. ವಿಜಯ ಕರ್ನಾಟಕ